ಎಸ್, ಪ್ರತಿಯೊಬ್ಬರ ಲೈಫಲ್ಲಿ ತಂದೆ ಇಸ್ ದ ಫಸ್ಟ್ ಹೀರೋ ಆಗಿರ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆಯ ಒಂದು ಸಪೋರ್ಟ್ ಅಂತೂ ಬೆನ್ನೆಲುಬಾಗಿದೆ ಹೌದು. ಇರುತ್ತೆ. ಸೊ ಫಸ್ಟ್ ಸಿನಿಮಾ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದು ನೋಡೋದಕ್ಕೆ ತಂದೆ ಇಲ್ಲ ಅಂತಂದಾಗ, ಆ ಪ್ರೆಸೆನ್ಸ್ ಇಲ್ಲ ಅಂತಂದಾಗ, ನೋಡ್ಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಮಗ, ಆ ಶಹಬಾಶೀರಿ ಕೊಡಕ್ಕೆ ಆಗ್ತಿಲ್ಲ ಅಂದಾಗ, ಅದನ್ನ ಯಾವತ್ತಾದ್ರೂ ಒಬ್ಬರೇ ಇದ್ದಾಗ ಯೋಚನೆ ಮಾಡಿ ಬಂದಿರುತ್ತೆ. ತುಂಬ ಸಲ. ಬಿಕಾಸ್ ಇವಾಗ ನಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಯಾವುದೇ ಫೋಟೋ ಯಾವುದೇ ಕಾಮೆಂಟ್ ಓಪನ್ ಮಾಡಿದ್ರು ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಇದೆ. ಎಲ್ಲ ಹೊಗಳುತ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ, ನಿಮ್ದು ಯಾವುದೋ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಅಂತನೋ, ಅಥವಾ ಫಾರ್ ವಾಟ್ ಎವರ್ ರೀಸನ್ಸ್, ಕೆಲಸದ ವಿಚಾರ ಆಗಿರ್ಬೋದು, ಪರ್ಸ್ನಲ್ ವಿಚಾರಕ್ಕಾಗಿರ್ಬೋದು, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹೊರಗಡೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ನನ್ನ ಒಂದು ವಿತ್ ರೆಸ್ಪೆಕ್ಟ್ ನನ್ನನ್ನು ಟ್ರೀಟ್ ಮಾಡಿ ಮಾತಾಡಿಸ್ತಾರೆ. ಜಿಮ್ಮಲ್ಲಿ ಎಲ್ಲ ಕಡೆ ಯಾರು ಏನೇ ಹೊಗಳಿದ್ರು, ಕಾಂಪ್ಲಿಮೆಂಟ್ ಮಾಡಿದ್ರು, ಐ ಆಲ್ವೇಸ್ ಮಿಸ್ ದಿಸ್. ನಮ್ಮ ತಂದೆ ಒಂದು ಸಲ ಐ ಆಮ್ ಪ್ರೌಡ್ ಆಫ್ ಯು ಮಗನೆ ಅಂತ ಅಂದ್ಬಿಡಿದ್ರೆ ಮೇ ಬಿ ಆಸ್ಕರ್ ಗೆದ್ದಿರೋಷ್ಟು ಖುಷಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಮೇ ಬಿ ಮೇಲಿಂದ ನೋಡ್ತಿರ್ತಾರೆ ಅಥವಾ ಸುತ್ತಮುತ್ತ ಇಲ್ಲೇ ಎಲ್ಲೋ ಇರ್ತಾರೆ. ಅದಕ್ಕೋಸ್ಕರ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಯಾವಾಗಲೂ ತುಂಬ 2-3 ಸಲ ನಾನು ಮಾರಲಿ ಕ್ವಶನ್ ಮಾಡ್ಕೋತೀನಿ. ಏನೇ ಒಂದು ಮಾಡ್ಬೇಕಂದ್ರೂ ಇದನ್ನ ನಾನು ಮಾಡಿದ್ರೆ ನಮ್ಮಪ್ಪ ಇದ್ದಿದ್ರೆ ಅವ್ರು ಇದನ್ನ ಆಕ್ಸೆಪ್ಟ್ ಮಾಡ್ತಿರ್ಲಿಲ್ವಾ, ನಾನು ಈ ಥರ ಮಾತಾಡೋದು ಅವ್ರು ಆಕ್ಸೆಪ್ಟ್ ಮಾತಾಡಲ್ಲ, ನಾನು ಯೋಚನೆ ಮಾಡಿ ಅಳ್ದು ತೂಗಿ ಮಾತಾಡ್ತೀನಿ. ಸೊ ಅಫ್ಕೋರ್ಸ್ ಐ ಮಿಸ್ ದ್ಯಾಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ್ಯಕ್ಚುಲಿ ನಾನೊಂದು ಇನ್ನೊಂದು ಯಾವುದೋ ಒಂದು ಸ್ಕ್ರಿಪ್ಟ್ ಡೆವಲಪ್ ಮಾಡ್ತೀನಿ, ಅದು ತಂದೆ ಮಗನ ಬಗ್ಗೆನೇ. ಅದರಲ್ಲಿ ಒಂದು ಸಿಚುವೇಶನಲ್ಲಿ ಬರ್ಕೊಂಡಿದ್ದೀನಿ, ದೇವ್ರು ನನ್ನ ಕಣ್ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಮ ಅಪ್ಪನ ಜೊತೆ 5 ನಿಮಿಷ ಮಾತಾಡಕ್ಕೆ ಬಿಡ್ತೀನಿ, ನೀನು ಆಯಸ್ ಎಲ್ಲ ಕೊಡ್ತೀಯ ಅಂದರೆ ತೊಗೊಳಪ್ಪ ಕೊಟ್ಬಿಡ್ತೀನಿ ಅಂತ ಕೊಟ್ಬಿಟ್ಟು 5 ಅಂದರೆ ಅದು ನನ್ನ ರಿಯಲ್ ಲೈಫ್. ನಾನು ಯಾರಿಗೂ ಹೇಳ್ಕೊಳ್ಳದೇ ಇರೋ ಪೇನ್ ಅದು. ನಾನು ಇವತ್ತಿಗೂ ಅನ್ಕೋತೀನಿ, ಮಿರಾಕಲ್ಸ್ ಅಂತೆಲ್ಲ ಹೇಳ್ತಾರೆ ಗೊತ್ತಾ, ಆ ಥರ ಒಂದು ಮಿರಾಕಲ್ ಆಗಿ ದೇವ್ರು ನನ್ನ ಎದುರುಗಡೆ ಬಂದ್ಬಿಟ್ರೆ, ಆ ಮಾತು ನನ್ನ ಕೇಳದೆ ನೀನು ಆಯಸ್ ಎಲ್ಲ ಕೊಡ್ತೀಯಾ, ನಿಮ್ಮ ಅಪ್ಪನ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಡ್ತೀನಿ ಅಂದರೆ ನಾನು ಏನೂ ಯೋಚನೆ ಮಾಡಲ್ಲ, ಮಂಜು ಅವರೇ ಕೊಟ್ಬಿಡ್ತೀನಿ. ಆ 5 minutes ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಇನ್ ಮೈ ಲೈಫ್ ದೆನ್ ಎನಿಥಿಂಗ್. ಈ ಸಿನಿಮಾ ಎಲ್ಲ ಏನೂ ಬೇಡ, 5 ನಿಮಿಷ ಬೇಕು ನನಗೆ. ಬಟ್ ಅದು ಹೇಳೋದಕ್ಕೆ ಅಷ್ಟೇ ಚೆನ್ನಾಗಿ ಅನ್ಸುತ್ತೆ. ಬಟ್ ಆ ಮಿರಾಕಲ್ಗಳಲ್ಲಿ ಆಗಲ್ವಲ್ಲ, ಹಂಗಾಗಿದ್ದರೆ ಅಟ್ಲೀಸ್ಟ್ ಇದೊಂದು ಆಗಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಲೈಫಲ್ಲಿ ಕೆಲಸ.